ಭಾರತದ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ದಾಳಿಗೆ ಕಾಂಗ್ರೆಸ್ನವರು ಸಂಚು ರೂಪಿಸಿದ್ರಾ? ಏಕಾಏಕಿ ನರೇಂದ್ರ ಮೋದಿ ಭಾಷಣ ನಿಂತಿದ್ಯಾಕೆ? ಪ್ರಧಾನಿ ಮೋದಿ ಭಾಷಣ ಏಕಾಏಕಿ ರದ್ದಾಗೋದಕ್ಕೇನಾದರೂ ಕಾರಣಗಳಿತ್ತಾ? ದಾಳಿಗೆ ಸಂಚು ರೂಪಿಸ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ಭಾಷಣ, ಲೋಕಸಭೆಯಲ್ಲಿ ಭಾಷಣ ಮಾಡಬೇಕಿದ್ದ ಪ್ರಧಾನಿ ನರೇಂದ್ರ ಮೋದಿಯ ಭಾಷಣ ನಿಶ್ಶಬ್ದವಾಗಿದ್ಯಾಕೆ? ಏಕಾಏಕಿ ದೇಶದ ಪ್ರಧಾನಿಯೊಬ್ಬರು ಲೋಕಸಭೆಯಲ್ಲಿ ಭಾಷಣವನ್ನ ರದ್ದು ಮಾಡಲಾಗುತ್ತೆ ಅನ್ನುವುದಾದರೆ ಇತಿಹಾಸದಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ನಡೆದು ಹೋಗಿದೆ. ಆದರೆ ಇದು ವಿಶೇಷವಾಗಿ ಕಾಣ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿಯ ಮೇಲೆ ದಾಳಿ ಮಾಡೋದಕ್ಕೆ ಕಾಂಗ್ರೆಸ್ಸಿನವರು ಸಂಚು ರೂಪಿಸಿದ್ರ? ಕ್ವಶ್ಚನ್ ಮಾರ್ಕ್. ಲೋಕಸಭೆಯಲ್ಲಿ ಭಾಷಣ ಮಾಡಬೇಕಿದ್ದ ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಸದಸ್ಯರಿಂದ ಪ್ರಧಾನಿಯ ಮೇಲೆ ಹಲ್ಲೆ ನಡೆಯುವ ಸಾಧ್ಯತೆ. ಗುಪ್ತಚರ ಮಾಹಿತಿ ಹಿನ್ನೆಲೆಯಲ್ಲಿ ಪ್ರಧಾನಿ ಭಾಷಣ ರದ್ದು. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇತ್ತು, ದೇಶದ ಪ್ರಧಾನಿಯ ಮೇಲೆ ಯಾವುದಾದ್ರೂ ಮಾರ್ಗದಲ್ಲಿ ಮಹಿಳಾ ಸಂಸದರಿಂದಲೇ ಈ ತರಹದ್ದೊಂದು ಸಂಚಿನ ಗುಮಾನಿ ಭಾರತದ ಗುಪ್ತಚರ ಇಲಾಖೆಗೆ ಇತ್ತು, ಅರ್ಥಾತ್ ಸೆಂಟ್ರಲ್ ಇಂಟೆಲಿಜೆನ್ಸಿಗಿತ್ತು. ಇದು ನಂಬೋದಕ್ಕೆ ಸಾಧ್ಯವೇ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಭಾಷಣ ಮಾಡೋದಕ್ಕೆ ಹೆದರಿ ಓಡಿ ಹೋಗಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಈ ನಾಟಕವಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ. ಸದನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ. ಸಂಜೆ 5 ಗಂಟೆಗೆ ಸದನದಲ್ಲಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ 5 ಗಂಟೆಗೆ ಮತ್ತೆ ಭಾಷಣ ಮಾಡೋದು. ಸಂಸತ್ತಿನಲ್ಲಿ ಲೋಕಸಭೆ ಅಂದ್ರೇನು? ಪ್ರಜಾಪ್ರಭುತ್ವ ಸಿಸ್ಟಮ್ ಇರುವ ಭಾರತದ ದೇಗುಲ ಅಂತ ಕರೆಯಲ್ಪಡುವ ಲೋಕಸಭೆಯಲ್ಲಿ ದೇಶದ ಪ್ರಧಾನಿಯೊಬ್ಬರ ಮೇಲೆ ಸಂಚು ನಡೆದಿದೆ ಎನ್ನುವಂತಹ ಗುಮಾನಿ ಗುಪ್ತಚರ ಇಲಾಖೆಗೆ ಬಂದಾಗ ಆ ಗುಪ್ತಚರ ಇಲಾಖೆ ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಕ್ಷಣಕ್ಕೆ ಪ್ರಧಾನಿಯ ಭಾಷಣವನ್ನ ರದ್ದು ಮಾಡೇ ಮಾಡುತ್ತೆ. ನಿಮ್ಮ ಮಾತನ್ನು ನಾವು ಕೇಳೋದಿಲ್ಲ, ನಾನು ಭಾಷಣ ಮಾಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ನಿರ್ಧಾರ ಮಾಡಿದ್ರು ಕೂಡ ಅಲ್ಲಿ ಗುಪ್ತಚರ ಇಲಾಖೆ ತಡೆಯುವಂತಹ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಜನಪ್ರತಿನಿಧಿಗಳು ಎಂಬ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ಎಂಬ ನೆಲೆಯಲ್ಲಿ ಪ್ರಧಾನಿಯ ಸಂರಕ್ಷಣೆಯ ಜವಾಬ್ದಾರಿ ಗುಪ್ತಚರ ಇಲಾಖೆಗಿರುತ್ತೆ. ರಾಜೀವ್ ಗಾಂಧಿ ಕೊಯಂಬತ್ತೂರಿನಲ್ಲಿ ಬ್ಲಾಸ್ಟ್ ಆಗಲ್ಪಟ್ಟಾಗ, ಅವರ ದೇಹ ಛಿದ್ರ ಆದಾಗ ಆ ಸಂದರ್ಭದಲ್ಲೂ ಕೂಡ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿತ್ತಂತೆ. ರಾಜೀವ್ ಗಾಂಧಿ ಕೊಯಂಬತ್ತೂರಿಗೆ ಹೋಗೋದು ಸರಿ ಕಾಣ್ತಿಲ್ಲ, ಅಲ್ಲೇನೋ ಒಂದು ಸಂಚಿನ ಗುಮಾನಿ ನಮಗಿದೆ, ರಾಜೀವ್ ಗಾಂಧಿಯ ಎಸ್ಕಾರ್ಟ್ ಡಬಲ್ ಮಾಡಬೇಕು, ಜೊತೆಗೆ ರಾಜೀವ್ ಗಾಂಧಿ ಎಲ್ಲ ತರಹದಲ್ಲೂ ಸಹಕಾರ ಕೊಡಬೇಕು. ಆವತ್ತು ಕೂಡ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ದೇಶದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಸರಿಯಾಗಿ ಸ್ವೀಕರಿಸಿಕೊಂಡಿರಲಿಲ್ಲ. ಇವತ್ತು ಲೋಕಸಭೆಯಲ್ಲಿ ನಡೆದಿರ್ತಕ್ಕಂತಹ ಪೊಲಿಟಿಕಲ್ ಹೈಡ್ರಾಮಾ ಇದೆಯಲ್ಲ, ಆ ಹೈಡ್ರಾಮಾದ ಸುತ್ತ 2 ತರಹದ ಪ್ರಶ್ನೆಗಳಿದಾವೆ. ಒಂದು, ನನ್ನ ಜೀವದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಗುಪ್ತಚರ ಇಲಾಖೆ ಭಾಷಣವನ್ನ ರದ್ದು ಮಾಡೋದಕ್ಕೆ ಕಾರಣ ಆಯಿತು. ಮತ್ತೊಂದು, ನಾವು ಕೇಳಬಹುದಾದ ಪ್ರಖರ ಮತ್ತು ಅತ್ಯಂತ ಚೂಪಾದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನರೇಂದ್ರ ಮೋದಿ ಅವರು ಈ ತರಹದ್ದೊಂದು ಡ್ರಾಮಾ ಮಾಡ್ತಿದ್ದಾರೆ. ಹಾಗಾದ್ರೆ ಇದರಲ್ಲಿ ನಿಜ ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು? ತಪ್ಪಿಸಿಕೊಳ್ಳುವುದಕ್ಕೆ ಸೋಗನ್ನು ಹುಡುಕುತ್ತಿದ್ದಾಗ ಈ ತರಹದ್ದೊಂದು ಕಾರಣವನ್ನು ಮುಂದಿಟ್ಟುಕೊಂಡು ಭಾಷಣವನ್ನು ರದ್ದು ಮಾಡಲಾಯಿತೆ, ಅಥವಾ ಕಾಂಗ್ರೆಸ್ಸಿನವರು ರೂಪಿಸಿದ್ದ ಸಂಚು ಗುಪ್ತಚರ ಇಲಾಖೆಗೆ ಗೊತ್ತಾಗಿ ಪ್ರಧಾನಿಗೆ ಭದ್ರತೆ ಕೊಡುವ ನಿಟ್ಟಿನಲ್ಲಿ ಈ ತರಹದ್ದೊಂದು ಕ್ರಿಯೇಟ್ ಆಯ್ತಾ? ಈ ಎಲ್ಲ ಅರ್ಥದಲ್ಲೂ ಕೂಡ ಪ್ರಶ್ನೆಗಳು ಉದ್ಭವಗೊಂಡಿದೆ. ಹಾಗಾದರೆ ಈ ಪ್ರಕರಣದ ಮುಂದಕ್ಕೆ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಹಾಗಾದರೆ ನರೇಂದ್ರ ಮೋದಿ ಬರಬೇಡಿ ಅಂದಿದ್ದೆ ನಾನು, ನರೇಂದ್ರ ಮೋದಿ ಅವರನ್ನು ಬರಬೇಡಿ ಅಂದಿದ್ದೆ ನಾನು. ಸ್ಪೀಕರ್ ಓಂ ಬಿರ್ಲಾ ಸ್ಫೋಟಕ ರಿಯಾಕ್ಷನ್. ಲೋಕಸಭೆಯ ಸ್ಪೀಕರ್ ಆಗಿರುವ ಓಂ ಬಿರ್ಲಾ ಹೇಳಿದ್ದು, ನಾನು ಬರಬೇಡಿ ಎಂದಿದ್ದೆ, ಸ್ಪೀಕರ್ ಪೀಠದಿಂದ ಶಾಕಿಂಗ್ ಹೇಳಿಕೆ. ಸದನಕ್ಕೆ ಬರಬೇಡಿ ಎಂದು ನಾನೇ ಮನವಿ ಮಾಡಿದ್ದೆ, ಸದನಕ್ಕೆ ನರೇಂದ್ರ ಮೋದಿ ಅವರು ಬರಬೇಡಿ ಅಂತ ಹೇಳಿ ನಾನೇ ಮನವಿ ಮಾಡಿದ್ದೆ.
ಪ್ರಧಾನಿಯ ಮೇಲೆ ಹಲ್ಲೆ ನಡೆಯುವ ಮಾಹಿತಿ ನನಗಿತ್ತು. ಪ್ರಧಾನಿಯ ಮೇಲೆ ದಾಳಿಯಾಗಬಹುದಾದ ಮಾಹಿತಿ ನನಗಿತ್ತು. ಅನಾಹುತ ತಪ್ಪಿಸುವುದಕ್ಕೆ ಈ ನಿರ್ಧಾರ ಅನಿವಾರ್ಯವಾಗಿತ್ತು. ಪ್ರಧಾನಿಯವರ ಸುರಕ್ಷತೆಗೆ ಧಕ್ಕೆ ತರುವ ಸಂಚು ನಡೆದಿತ್ತು. ಯಾರು ಹೇಳ್ತಾ ಇರೋದು ಇದನ್ನ? ಪೀಠ, ಸ್ಪೀಕರ್ ಪೀಠ. ಕಾಂಗ್ರೆಸ್ ವಿರುದ್ಧ ಓಂ ಬಿರ್ಲಾ ಗರಂ. ಮೋದಿ ಬರಬೇಡಿ ಅಂದಿದ್ದೆ ನಾನು. ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆಯ ಸ್ಪೀಕರು ಅಂದರೆ ಬಲದಲ್ಲಿ ವಿರೋಧ ಪಕ್ಷ ಇರುತ್ತೆ, ಎಡದಲ್ಲಿ ರೂಲಿಂಗ್ ಪಾರ್ಟಿ ಇರುತ್ತೆ. ಈ ಎರಡೂ ವಿಭಾಗದವರಿಗೂ ಕೂಡ ಯಾವುದೇ ರಾಜಕೀಯ ಅಂದರೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎರಡೂ ವಾದವನ್ನು ಕೇಳಿ ಅತ್ಯಂತ ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವವರೇ ಸ್ಪೀಕರ್. ಸ್ವತಃ ನರೇಂದ್ರ ಮೋದಿ ಅವರಿಗೆ ನಾನೇ ಹೇಳಿದ್ದೆ, ನೀವು ಪಾರ್ಲಿಮೆಂಟಿಗೆ ಬರಬೇಡಿ. ಕಾರಣ ಏನು? ನರೇಂದ್ರ ಮೋದಿಯ ವಿರುದ್ಧ ದಾಳಿಯಾಗುವ ಗುಮಾನಿ ನನಗಿತ್ತು, ಮಾಹಿತಿ ನನಗಿತ್ತು. ಅದಾದ ನಂತರ ಕಾಂಗ್ರೆಸ್ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಓಂ ಬಿರ್ಲಾ. ಇಲ್ಲ, ಅರ್ಥ ಆಗದಲ್ಲೇ ಇರೋದೇನು ಗೊತ್ತಾ? ಕಾಂಗ್ರೆಸ್ಸಿನವರು ದಾಳಿಗೆ ಸಂಚು ರೂಪಿಸಿದ್ದು ನಿಜ ಆಗಬೇಕಲ್ಲ. ಕಾಂಗ್ರೆಸ್ಸಿನವರು ನರೇಂದ್ರ ಮೋದಿಯ ವಿರುದ್ಧ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಸಾಬೀತಾಗಬೇಕಲ್ಲ. ಪಾರ್ಲಿಮೆಂಟಿನಲ್ಲಿ ಎಲ್ಲ ತರಹದ ಸೆನ್ಸಾರ್ಗಳು ಇದ್ದಿರಬೇಕಾದರೂ ಕೂಡ ಮಾರಕಾಯುಧಗಳಿಂದಾಗಲಿ ಅಥವಾ ಎಲೆಕ್ಟ್ರಾನಿಕ್ ಡಿವೈಸೇ ಅಲ್ಲದೆ ಇರತಕ್ಕಂತಹ ಅಸ್ತ್ರಗಳಿಂದಾಗಲಿ ದಾಳಿ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ರೂಪಿಸಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅವಶೇಷಗಳು ಲಭ್ಯ ಆಗಬೇಕಿತ್ತಲ್ಲ. ಇವು ಯಾವುವು ಪಾರ್ಲಿಮೆಂಟಲ್ಲಿ ಇರಲಿಲ್ವಲ್ಲ. ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಂದು ಹೇಳಿಕೆಯನ್ನ ಸ್ಪೀಕರ್ ಕೊಟ್ಟರು ಅನ್ನುವ ಕಾರಣಕ್ಕೆ ಆ ಹೇಳಿಕೆ ನಿಜ ಆಗಬೇಕು ಅಂತೇನೂ ಇಲ್ಲ. ನರೇಂದ್ರ ಮೋದಿ ಈ ತರಹದ್ದೊಂದು ಕಾರಣ ಕೊಟ್ಟರು ಅನ್ನುವ ಕಾರಣಕ್ಕೆ ಆ ಘಟನೆ ಸತ್ಯ ಆಗಿರಬೇಕು ಅಂತಾನೂ ಇಲ್ಲ. ಅಲ್ಲೊಂದು ತನಿಖೆ ಅವಶ್ಯಕ. ಲೋಕಸಭೆಯಂತಹ ಡೆಮೋಕ್ರಸಿಯ ಟೆಂಪಲಿನ ಒಳಗೆ ದೇಶದ ಪ್ರಧಾನಿಯೊಬ್ಬರನ್ನ ಮುಗಿಸೋದಕ್ಕೋ ಹೊಡೆಯೋದಕ್ಕೋ ಪ್ಲಾನ್ಗಳನ್ನು ರೂಪಿಸ್ತಾರೆ ಅನ್ನೋದಾದರೆ ನಮ್ಮ ದೇಶದ ಈ ವರ್ತಮಾನದ ಸಂದರ್ಭ ನಿಜಕ್ಕೂ ಬೇರೆ ದೇಶಕ್ಕೂ ಮಾರಕವಾದ ಸಂದೇಶವನ್ನು ರವಾನಿಸುತ್ತೆ. ಭಾರತ ಅಂದಾಗ ನಗು ಬಂದುಬಿಡುತ್ತೆ ವಿದೇಶಿಯವರಿಗೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ಊಹಾಪೋಹಾನ ಅಥವಾ ಸುಳ್ಳನ್ನು ಹೆಣೆಯಲಾಗಿತ್ತು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಮೋದಿ ಅಂದಿದ್ರೆ ಏನಂತೆ, ಸ್ಪೀಕರ್ ಅಂದಿದ್ರೆ ಏನಂತೆ, ತನಿಖೆ ಆಗೋದಕ್ಕೇನು? ಸತ್ಯ ಹೊರಬರಬೇಕು. ಅಲ್ಲಿ ವಾಸ್ತವ ಏನು ನಡೀತು, ವಸ್ತು ಸ್ಥಿತಿ ಏನು, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.